ಸೊ ತಮಾಷೆ ಏನು ಅಂದರೆ ನನಗೆ ರೋಲ್ ಸಿಕ್ಕಿದಾಗ ಆ ಟೈಮ್ನಲ್ಲಿ ಐ ವಾಸ್ ನಾಟ್ ಸಪೋಸ್ ಟು ಪ್ಲೇ ದ ರೋಲ್ ಆಫ್ ಮಣಿ. ನನಗೆ ಒಂಥರ 10 ವರ್ಷದ್ದು ಮಗುದ ಎಕ್ಸೈಟ್ಮೆಂಟು. ಸೊ ನಾನು ಶಂಕರ್ನಾಗ್ ಅಂಕಲ್ ನಾನು ಹೇಳ ನಾನು ಲೈನ್ ಮಾಡ್ತೀನಿ ಅಂತ ಅವ್ರ ಪಾಪ ರಮೇಶ್ ಭಟ್ಟು, ಗೌರಿ ಶಂಕರ್ ಇವರೆಲ್ಲ ಸ್ವಲ್ಪ ನನಗೆ ಸ್ವಲ್ಪ ಸಮಾಧಾನ ಮಾಡ್ಕಿ ಸ್ವಲ್ಪ ಕೂತ್ಕೊಳ್ಳಪ್ಪ ಶಾಂತವಾಗಿ. ಸೊ ಶಂಕರ್ನಾಗ್ ಅವರು ನನ್ನ ತಂದೆಗೆ ಒಂದು ಲೆಟ್ರ್ ಬರೆದ್ರು. ಆ ಟೈಮಲ್ಲಿ ಮೊಬೈಲ್ ಏನಿರಲಿಲ್ಲ, ಇಮೇಲ್ ಇರಲಿಲ್ಲ. ಸೊ ಒಂದು ಲೆಟ್ರ್ ಬರೆದ್ರು ಫಾರ್ಮಲಿ ದಟ್ ಸೀತಾರಾಮ್ ವಿ ವುಡ್ ಲೈಕ್ ಟು ಕಾಸ್ಟ್ ಯುವರ್ ಸನ್ ರಘುರಾಮ್ ಆಸ್ ಮಣಿ ಆ್ಯಂಡ್ ದೆನ್ ಈ ಥರ ಅಂತ. ಶಾರ್ಟ್ ನಡೀತಾ ಇದೆ, ಅದು ಕರೆಕ್ಟಾಗಿ ಬರಲಿಲ್ಲ. ಆ್ಯಂಡ್ ಔಟ್ ಆಫ್ ಫ್ರಸ್ಟ್ರೇಷನ್ ಶಂಕರ್ನಾಗ್ ಅವರು ಸರಿ ಇವನ್ನೇ ಕೂರಿಸಿ ಇಷ್ಟು ಹೇಳ್ತಾ ಇದ್ದಾನೆಲ್ಲ ನೋಡೋಣ ಏನು ಮಾಡ್ತಾನೆ ಅಂತ ಕೂರಿಸ್ಬಿಟ್ರಿ. ನಾನು ಸರಿ ಮಾಡ್ತೀನಿ ಆ ರೋಲ್ ಅಂತ. ನನಗೇನು ರೋಲು ಕ್ಯಾರೆಕ್ಟರ್ ಏನು ಗೊತ್ತಿರಲಿಲ್ಲ ನನಗೆ. ಆ ಶಾರ್ಟ್ನಲ್ಲಿ ಲಿವಿಂಗ್ ಇನ್ ದ ಪ್ರೆಸೆಂಟ್ ಅಂತ ಹೇಳ್ತಾರಲ್ಲ, ಅವರು ಎಕ್ಸ್ಟ್ರೀಮ್ಲಿ ಚಾರ್ಮಿಂಗ್, ಎಕ್ಸ್ಟ್ರೀಮ್ಲಿ ಲವಿಂಗ್, ಎಕ್ಸ್ಟ್ರೀಮ್ಲಿ ಕೇರಿಂಗ್. ಕೋಪಾನು ಮಾಡ್ತಾಯಿದ್ರು ಮತ್ತು ತುಂಬ ಕೇರ್ ತೊಗೊಂಡು ಎಲ್ಲನೂ ಭಾಳ ಚೆನ್ನಾಗಿ ಕೋಆರ್ಡಿನೇಟ್ ಮಾಡ್ತಾಯಿದ್ರು. ಎಲ್ಲ ವ್ಯಾನ್ಯಲ್ಲಿ ಕೂತ್ಕೊಂಡು ಮಲ್ಪೆ ಬೀಚ್ ಹೋಗಿದ್ವಿ. ರಾತ್ರಿ 10:30-11 ಗಂಟೆಗೆ ಮಲ್ಪೆ ಬೀಚಲ್ಲಿ ಯಾರೂ ಇಲ್ಲ, ಬರೀ ನಾವು ಹೋಗಿ ನೀರಿನಲ್ಲಿ ಎಗರಿ ಆಟಾಡಿ ಅದಾದ ವಿ ಸ್ಪೆಂಡ್ ಅಬೌಟ್ 1.5 hours ಅಲ್ಲಿ. ಅದಾದಮೇಲೆ ರೆಸ್ಟೋರೆಂಟ್ಗೆ ಹೋಗಿ ಎಲ್ಲ ಬರೀ ಮಣ್ಣು ಆ್ಯಂಡ್ ಸಾಲ್ಟ್. ಟೆಲಿವಿಷನ್ or ಸಿನಿಮಾ ಆ್ಯಕ್ಟಿಂಗ್ ಇಸ್ ಆಲ್ ಅಬೌಟ್. ನನಗೆ ಗೊತ್ತಿರಲಿಲ್ಲ ಅದು ಆಗ್ತಾ ಇದೆ ಅಂತ. ಬಟ್ ಈಗ ಇನ್ ರೆಟ್ರಾಸ್ಪೆಕ್ಟ್ ಇದಾಯಿತು ಅಂತ ನಾನು ನೆನೆಸ್ಕೊಂಡ್ರೆ ಇಟ್ ಫೀಲ್ಸ್ ಲೈಕ್. ಅವತ್ತು ರಾತ್ರಿ ನಾನು ಮನೆಗೆ ಹೋಗಿ ತುಂಬ ಹತ್ತಿದ್ದೀನಿ. ನನಗೆ ತುಂಬ ಬೇಜಾರು ಆಗಲಿಲ್ಲ ಸರಿಯಾಗಿ ಅಂತ. ಐ ವಾಸ್ ವೆರಿ ಫ್ರಸ್ಟ್ರೇಟೆಡ್ ಆ್ಯಂಡ್ ವೆರಿ ಅಪ್ಸೆಟ್.